ಕಲಾ ಸೌರಭ ಫೌಂಡೇಶನ್ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋ ಹಿನ್ನೆಲೆಯಲ್ಲಿ ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ ಲೀಗ್ ಮ್ಯಾಚಸ್ನ IPL ಮಾದರಿಯಲ್ಲಿ ನಡೆಸ್ತಾ ಇದೆ. ಈ ವರ್ಷ 10 ಟೀಮ್ಗಳಿಂದ ಒಂದೊಂದು ಟೀಮಲ್ಲಿ 10 ಜನ 2 ಗ್ರೂಪ್ ಅಂತ ಮಾಡಿದ್ದೀವಿ. ಇದರ ಲೀಗ್ ಮ್ಯಾಚಸ್ 26 ಮ್ಯಾಚಸ್ಸು ಈಗಾಗಲೇ ಕಳೆದ ನವೆಂಬರ್ 3ನೇ ತಾರೀಕಿಂದ ಶುರುವಾಗಿ ಮುಗಿದಿದೆ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ನಾಯಕ್ ಅಂತ. ಇಲ್ಲಿ ಚೌಡಯ್ಯ ಮೆಮೋರಿಯಲಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 40 ಜನ ಸಿಂಗರ್ಸ್, ಸುಮಾರು 1ನೇ ತರಗತಿ ಹುಡುಗರಿಂದ ಹಿಡಿದು 57 ವಯಸ್ಸಿನವರು ಹಾಡ್ತಾ ಇದ್ದಾರೆ. ಇದರಲ್ಲಿ ಪ್ರತಿ ಟೈಮ್ ಸ್ಟೇಜ್ ಮೇಲೆ ಒಂದು 10 ಜನ ಹೋಗಿ ಹಾಡ್ತಾರೆ. ಅವರಿಗೆ ಮಾರ್ಕ್ಸ್ ಕೊಟ್ಟು ಅವರು ಸೆಮಿಫೈನಲ್ಸಲ್ಲಿದ್ದಾರೆ. ಸೆಮಿಫೈನಲ್ಸಿಂದ ಫೈನಲ್ಸಿಗೆ ಹೋಗ್ತಾ ಇದ್ದಾರೆ. ಈಗ ಸೆಮಿಫೈನಲ್ಸ್ ನಡೀತಾ ಇದೆ. ಇನ್ನೂ ಒಂದು 10 ನಿಮಿಷದಲ್ಲಿ ಸೆಮಿಫೈನಲ್ಸ್ ಆದಮೇಲೆ ಫೈನಲ್ಸ್ ಆಗುತ್ತೆ. ಎಲ್ಲ ಬ್ಯಾಕ್ಗ್ರೌಂಡಿಂದ ಬಂದಂಥ ಜನಗಳಿದ್ದಾರೆ. ಕಲಾ ಸೌರಭ ಫೌಂಡೇಶನ್ ಅಂತೇಳಿ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಇವರಿಗೆ ಕಲ್ಪಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಈಗ ಫೈನಲ್ಸಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ಟ್ರೋಫಿ ಇರುತ್ತೆ. ಟ್ರೋಫಿ ಎಲ್ಲ ತೊಗೊಂಡು ಸೆಮಿಫೈನಲ್ಸಲ್ಲಿ ಟ್ರೋಫಿ ಇರುತ್ತೆ, ಕ್ಯಾಶ್ ಪ್ರೈಸ್ ಇರುತ್ತೆ. ಇದು ಒಂದು ಜನರಿಗೆ, ಒಂದು ಸಾಮಾನ್ಯ ಜನರಿಗೆ ಒಂದು ಅವಕಾಶ, ಒಂದು ಸದಾವಕಾಶ. ಅವ್ರು ಬಂದು ಸ್ಟೇಜ್ ಮೇಲೆ ಹಾಡಿ, ಮತ್ತು ಚೌಡಯ್ಯ ಅಂತ ಒಂದು ದೊಡ್ಡ ಸ್ಟೇಜ್ ಮೇಲೆ ಹಾಡುವಂಥದ್ದು ಒಂದು ಖುಷಿಯ ಸಂಗತಿ. ಸೆಮಿಫೈನಲ್ಸ್ಗೆ 40 ಜನ ಬಂದಿದ್ದಾರೆ. 40 ಜನರಲ್ಲಿ 40 ಜನ ಈಗ ಹಾಡಿದ್ದಾರೆ. ಅದರಲ್ಲಿ 20 ಜನ ಫೈನಲ್ಸಿಗೆ ಹೋಗ್ತಾರೆ. 20 ಜನರಲ್ಲಿ 10 ಜನ ಟೀಮ್ ವೈಸ್, ಅದು 10 ಜನಕ್ಕೆ ಒಂದು ಟೀಮ್ ವಿನ್ ಆಗುತ್ತೆ. ವಿನ್ ಆಗಿ ಟೀಮಿಗೆ ರನ್ನಿಂಗ್ ಟ್ರೋಫಿ ಇರುತ್ತೆ. ಮತ್ತು ಮುಂದಿನ ವರ್ಷ ಡಿಸೆಂಬರ್ 14ಕ್ಕೆ ಮತ್ತೆ ನಾವು ಚೌಡಯ್ಯದಲ್ಲಿ ಇದೇ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲ ಕಡೆಗೆ ಸಾಮಾನ್ಯ ಜನರು ಅಸಾಮಾನ್ಯರಾಗಬೇಕು ಅಂತ ನಮಗೊಂದು ಉದ್ದೇಶ. ಹೀಗಾಗಿ ಹಾಡುಗಾರರಿಗೆ, ಕರ್ನಾಟಕ ಕ್ಲಾಸಿಕಲ್ ಅಥವಾ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ಸಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡೋದು ನಮ್ಮ ಉದ್ದೇಶ. ಸೊ ಯಾಕಂತಂದರೆ ವೇದಿಕೆ ಜನರಲ್ಲಿ ಇರೋದಿಲ್ಲ. ತುಂಬ ಕಲಿತು, ತುಂಬ 25-30 ವರ್ಷ ಕಲಿತು ವಿದ್ವಾನ್ರಾದವರಿಗೆ ಆಪರ್ಚುನಿಟೀಸ್ ಇದ್ದಾವೆ, ಬೇರೆ ಯಾರು ಆಪರ್ಚುನಿಟೀಸ್ ಇಲ್ಲ. ಹೀಗಾಗಿ ನಾವು ಈಗ ಜನಸಾಮಾನ್ಯರಿಗೆ ರೀಚ್ ಆಗಬೇಕು ಅಂತ ಮಾಡಿದಂಥ ಒಂದು ಪ್ಲ್ಯಾಟ್ಫಾರ್ಮ್, ಮಾಡಿದಂಥ